ಸೊ ಇತ್ತೀಚೆಗೆ ನಡೀತಾ ಇದೆ 16ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಇತ್ತೀಚೆಗಷ್ಟೇ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಮಾನ್ಯ DCM DKಶಿ ಅವರು ಒಂದು ಮಾತನ್ನು ಹೇಳ್ತಾರೆ. ಕಲಾವಿದರ ಒಂದಷ್ಟು ಜನ, ಎಲ್ಲರೂ ಅಂತಲ್ಲ, ಒಂದಷ್ಟು ಜನ ಕಲಾವಿದರ ನಟ್ಟು ಬೋಲ್ಟನ್ನು ನಾನು ರಿಪೇರಿ ಮಾಡ್ತೀನಿ, ವಾರ್ನಾದರೂ ಅಂದ್ಕೊಳ್ಳಿ, ಮನವಿ ಆದರೂ ಅಂತ ಅಂದ್ಕೊಳ್ಳಿ. ಆ್ಯಸ್ ಎ ನಟನಾಗಿ ನೀವು ಕಿರುತೆರೆ, ಹಿರಿತೆರೆ ಮತ್ತು ಒಂದಷ್ಟು ರಂಗಭೂಮಿಯಲ್ಲೂ ಸಹ ಕೆಲಸ ಮಾಡಿದಾರ ಅಂಥ ಅನುಭವ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಾವು ಈ ಸಮಾಜದಲ್ಲಿ ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ಕೆಲಸ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಮನುಷ್ಯನ ಧರ್ಮ. ಅದು ಮಾಡ್ಬೇಕು ನಾವು. ಸೊ ಅಲ್ಲಿ ಯಾವ ಕಾರಣಕ್ಕಾಗಿ ಏನು ನಡೆದಿದೆ ಅಥವಾ ಅವರು ಕರೆದಿದ್ದಾರೋ ಕರೆದಿಲ್ಲವೋ ಹೇಗಾಗಿದೆ ಅಂತ ಒಳಗಿನ ವಿಚಾರ ನನಗೆ ಈ ಕ್ಷಣಕ್ಕೂ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತೇಳಿ. ಸೊ ಅದು ಅವರ ಏನದು ಒಂದು ಸಣ್ಣ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಇದು ಬಂದು ನಿಂತು ಮಾಡ್ಬೇಕು. ಬಟ್ ಈ ಕಡೆಯಿಂದ ಇವರಿಗೆ ಏನು ಅದು ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ನಾನು ಏನೋ ಒಂದು ಹೇಳಿ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಅದನ್ನು ವಿವಾದಾತ್ಮಕವಾಗಿ ಹೇಳಿಕೆ ಹೇಳೋದಕ್ಕಿಂತ ನನಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಬಟ್ ಚಿತ್ರರಂಗದ ಯಾವುದೋ ಒಂದು ಕೆಲಸ ಆಗ್ತಿದೆ ಅಂದರೆ ಎಲ್ಲರೂ ನಿಂತು ನಾವು ಅದ್ರ ಜೊತೆ ಕೈ ಜೋಡಿಸ್ಬೇಕಾಗಿದ್ದು ಪ್ರತಿಯೊಬ್ಬ ಕಲಾವಿದನ ಮನುಷ್ಯನ ಧರ್ಮ. ಸೊ ಅದನ್ನು ನಾವು ಮಾಡಬೇಕಾಗಿತ್ತೇನೋ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನನಗೆ ಅದು ಗೊತ್ತಿಲ್ಲ ಅದೇನು ಆಗಿದೆ ಅಂತೇಳಿ. ಬಟ್ ಅದನ್ನು ನಾನು ಸಂಪೂರ್ಣವಾಗಿ ತಿಳ್ಕೊಂಡು ನಿಮಗೆ ಉತ್ತರ ಕೊಡ್ಬೋದು ಅಷ್ಟೇ. ಫೈನಲಿ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ರಾಹುಲ್ ಪಾತ್ರದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನನ್ನ ಕೇಳ್ಕೊಳ್ತೀರಾ ಅಂತ? ಏನಿಲ್ಲ ಸರ್, ನಾವು ಮತ್ತೆ ಬೇರೆ ಈ ಥರದ್ದು ಎಲ್ಲ ಜಾಗಗಳಲ್ಲೂ ಬಂದು ಪ್ರಚಾರ ಆಗೋ ಜಾಗದಲ್ಲಿ ಬಂದು ಹೇಳ್ಕೊಳ್ಳೋದು ಒಂದೇ ಕನ್ನಡದ ಸಿನಿಮಾ ನಿಮ್ಮ ಪಕ್ಕದ ಥಿಯೇಟ್ರ್ಗಳಿಗೆ ಬರ್ತಾಯಿದೆ. ದಯಮಾಡಿ ಮನೆಯಿಂದ ಟಿವಿಯಿಂದ ಸ್ವಲ್ಪ ಆಚೆ ಬಂದು ಥಿಯೇಟ್ರ್ ಮುಂದ್ಗಡೆ ಕೂತ್ಕೊಂಡು ಬೆಳ್ಳಿತೆರೆ ಮೇಲೆ ಬರುವ ನಮ್ಮಂಥ ಸುಮಾರು ಒಳ್ಳೆ ಕಲಾವಿದರ ಅಭಿನಯನ ಆಸ್ವಾದಿಸಿ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ಕುಂತು ನೋಡಿ. ನೀವು ಕೊಟ್ಟ ದುಡ್ಡಿಗೆ ಮೋಸ ಆಗಲ್ಲ. ನಮ್ಮ ಸಿನಿಮಾ ಆ್ಯಪಲ್ ಕಟ್ಟು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಇತ್ತೀಚೆಗೆ ಗೊತ್ತಿದೆ ನಿಮಗೆ, ಟಿವಿ ಮತ್ತು ಮೊಬೈಲ್ ಇವೆರಡು ಬಿಟ್ಟು ಹೊರಗಡೆ ಕರ್ಕೊಂಬರೋದು ಭಾಳ ಕಷ್ಟ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಪ್ರೇಕ್ಷಕ ವರ್ಗ ಕನ್ನಡದ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡೋದಕ್ಕೆ. ಮತ್ತಷ್ಟು ಸಿನಿಮಾಗಳ ಮೂಲಕ ನಿಮ್ಮ ಅಭಿನಯ ಮತ್ತಷ್ಟು ಸಿನಿ ಪ್ರೇಕ್ಷಕರಿಗೆ ಹತ್ರ ಆಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಸ್ ಟಿವಿ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಹಿರಿಯ ನಟ ಅಪ್ಪಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.